ನಿಗಮ ಪದನಿ ಸಂಗೀತದ ಹರಿಕಾರನೇ ರಂಗದ ವೀಣೆ ಮೀಟಿದ ವೈಣಿಕ ನೀನೇ ಪಾದವನ್ನು ತೊಳೆಯುವಿನ ಪಾಪವನ್ನು ಕಳೆಯ ಅಮರಯ್ಯ ಉಪಶ್ರೀಯರ್ಪಿಸುವೆ ನೋವನ್ನು ಶ್ರೀ ಶಿವಕುಮಾರ ಸ್ವಾಮಿ ಹಿರೇಮಠ ಅವರು ಕೂಡ ಈ ಸಾನ್ನಿಧ್ಯವನ್ನು ವಹಿಸಿದ್ದಾರೆ. ಅದೇ ರೀತಿಯಾಗಿ ಶ್ರೀ ಬಸವರಾಜಪ್ಪ ತಾತ ಕರಿಗೋಳಿ ಮಠ ದೇವದುರ್ಗ ಮಠ ಇವರು ಕೂಡ ಸಾನ್ನಿಧ್ಯ ವಹಿಸಿದ್ದಾರೆ. ಅದೇ ರೀತಿಯಾಗಿ ಶಾಸಕರ ಅನುಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಶ್ರೀ ತಿಮ್ಮಾರೆಡ್ಡಿ ನಾಯಕ್ ಚಿಂತಲಕುಂಟ JDS ಮುಖಂಡರು ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಕೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಶ್ರೀ ಸಿದ್ದಣ್ಣ ಗಣೇಕಲ್ JDS ಮುಖಂಡರು ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ವೇದಿಕೆಗೆ ಬಂದು ಆಸೀನರಾಗಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಶ್ರೀ ರಾಮಣ್ಣ ಮದಕಲ್ JDS ಮುಖಂಡರು ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಆಸೀನರಾಗಬೇಕಂತ ಕೇಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಶ್ರೀ ಜಮ್ಮಣ್ಣ ನಿಲ್ಗಲ್ ತಾಲೂಕು ಅಧ್ಯಕ್ಷರು BJP ದೇವದುರ್ಗ ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಊರಿನ ಮುಖಂಡರಾಗಿರ್ತಕ್ಕಂಥ ಶ್ರೀ ಅಯ್ಯನಗೌಡ ಮಾಲಿ ಪಾಟೀಲ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಬೇಕು. ಅದೇ ರೀತಿಯಾಗಿ ಶ್ರೀ ಪ್ರಭಾಕರ್ ಪಾಟೀಲ್ ಜಿಲ್ಲಾಧ್ಯಕ್ಷರು ರೈತ ಸಂಘ ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಬೇಕು. ಅದೇ ರೀತಿಯಾಗಿ ರಾಮದುರ್ಗ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಚನ್ನಪ್ಪಗೌಡ ಕಾಕರ್ಗಲ್ ಅವರು ಕೂಡ ಈ ಒಂದು ವೇದಿಕೆಯಲ್ಲಿ ಆಸೀನರಾಗಬೇಕು. ಅದೇ ರೀತಿಯಲ್ಲಿ ಊರಿನ ಮುಖಂಡರಾಗಿರ್ತಕ್ಕಂಥ ಶ್ರೀ ಪರಮಾನಂದ ದೇಸಾಯಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಬೇಕು. ಅದೇ ರೀತಿಯಾಗಿ ಬಸವರಾಜಪ್ಪ ಉಪನ್ಯಾಸಕರು ಊರಿನ ಮುಖಂಡರು ಇವರು ಕೂಡ ವೇದಿಕೆಗೆ ಆಸೀನರಾಗಬೇಕು. ಅದೇ ರೀತಿಯಾಗಿ ಮಲ್ಲನಗೌಡ ಪೊಲೀಸ್ ಪಾಟೀಲ್ ಸುಂಕೇಶ್ವರ ಕೊಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಶ್ರೀ ಮಲ್ಲಿಕಾರ್ಜುನ್ ಪಾಟೀಲ್ ಹಿರೇಬೂದೂರು ಮುಖಂಡರು ಇವರು ಕೂಡ ವೇದಿಕೆಗೆ ಆಸೀನರಾಗಬೇಕು. ಅದೇ ರೀತಿಯಾಗಿ ಶ್ರೀ ಮರಿಯಣ್ಣ ಗೆಜ್ಜೆಬಾಯಿ JDS ಮುಖಂಡರು ಇವರು ಕೂಡ ಕಾರ್ಯಕ್ರಮದಲ್ಲಿ ಆಸೀನರಾಗಬೇಕಂತ ಕೇಳಿಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಶ್ರೀ ಅರಣಮ್ಮ ಬಸಲಿಂಗಪ್ಪ ಗ್ರಾಮ ಪಂಚಾಯತ್ ಸದಸ್ಯರು ಇವರು ಕೂಡ ವೇದಿಕೆಯಲ್ಲಿ ಆಸೀನರಾಗಬೇಕು. ಶ್ರೀದೇವಿ ಮುದುಕಪ್ಪ ನಾಯಕ್ ಗ್ರಾಮ ಪಂಚಾಯತ್ ಸದಸ್ಯರು ಇವರು ಕೂಡ ವೇದಿಕೆಗೆ ಆಸೀನರಾಗಬೇಕು. ಅದೇ ರೀತಿಯಾಗಿ ಇನ್ನೋರ್ವ ಸದಸ್ಯರಾಗಿರ್ತಕ್ಕಂಥ ಶ್ರೀ ಮಾದೇವಿ ಯಲ್ಲಪ್ಪ ಜಗೋಲಿ ಗ್ರಾಮ ಪಂಚಾಯತ್ ಸದಸ್ಯರು ಇವರು ಕೂಡ ವೇದಿಕೆಗೆ ಆಸೀನರಾಗಬೇಕು. ಅದೇ ರೀತಿಯಾಗಿ ಭೀಮನಗೌಡ ಜಿನ್ನಾಪುರ್ ಗ್ರಾಮ ಪಂಚಾಯತ್ ಸದಸ್ಯರು ಇವರು ಕೂಡ ವೇದಿಕೆಗೆ ಆಸೀನರಾಗಬೇಕು. ರೆಡ್ಡಪ್ಪ ರಾಮದುರ್ಗ ಗ್ರಾಮ ಪಂಚಾಯತ್ ಸದಸ್ಯರು ಇವರು ಕೂಡ ವೇದಿಕೆಗೆ ಆಸೀನರಾಗಬೇಕು. ಅದೇ ರೀತಿಯಾಗಿ ಮಲ್ಲಿಕಾರ್ಜುನ ನಾಯಕ್ ಕಾಕರ್ಗಲ್ ಗ್ರಾಮ ಪಂಚಾಯತ್ ಸದಸ್ಯರು ಇವರು ಕೂಡ ವೇದಿಕೆಯಲ್ಲಿ ಆಸೀನರಾಗಬೇಕು. ಅದೇ ರೀತಿಯಾಗಿ ವೀರೇಶಪ್ಪ ಸೌಕಾರ್ ಶಾಪೂರ್ ಸುಂಕೇಶ್ವರ ಇವರು ಕೂಡ ವೇದಿಕೆಯಲ್ಲಿ ಆಸೀನರಾಗಬೇಕು. ಶ್ರೀ ಬಸವಂತರಾಯಗೌಡ ಗೋಪನ್ ದೇವರಹಳ್ಳಿ ಇವರು ಕೂಡ ವೇದಿಕೆಯಲ್ಲಿ ಆಸೀನರಾಗಬೇಕು. ಅದೇ ರೀತಿಯಾಗಿ ವಿನೋದ್ ನಾಯಕ್ ಹಿರೇಬೂದೂರು ಇವರು ಕೂಡ ವೇದಿಕೆಯಲ್ಲಿ ಆಸೀನರಾಗಬೇಕು. ಅದೇ ರೀತಿಯಾಗಿ ಶಿವು ಸೌಕಾರ್ ಗ್ರಾಮ ಪಂಚಾಯತ್ ಸದಸ್ಯರು ಅಮರಾಪುರ್ ಇವರು ಕೂಡ ವೇದಿಕೆಯಲ್ಲಿ ಆಸೀನರಾಗಬೇಕು. ಅದೇ ರೀತಿಯಾಗಿ ಗೋಪಾಲ್ ಪೊಲೀಸ್ ಸುಂಕೇಶ್ವರಾಳ್ ಇವರು ಕೂಡ ವೇದಿಕೆಯಲ್ಲಿ ಆಸೀನರಾಗಬೇಕು. ಶ್ರೀ ನಾಗಪ್ಪ ಪೂಜಾರಿ ಜಾಗಟಗಲ್ ಮುಖಂಡರು ಇವರು ಕೂಡ ವೇದಿಕೆಯಲ್ಲಿ ಆಸೀನರಾಗಬೇಕು. ಹಾಗೂ ಚಂದ್ರಶೇಖರ ಸ್ವಾಮಿ ಗೋಪನ್ ದೇವರಹಳ್ಳಿ ಇವರು ಕೂಡ ವೇದಿಕೆಯಲ್ಲಿ ಆಸೀನರಾಗಬೇಕೆಂದು ಕೇಳಿಕೊಳ್ತಾ ಇದ್ದಾರೆ.
ಕಾರ್ಯಕ್ರಮದ ಸನ್ಮಾನ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಸುಲ್ತಾನ್ಪುರ್ ಗ್ರಾಮದ ಬೃಹನ್ ಮಠದ ಶ್ರೀ ಶಂಭು ಸೋಮನಾಥ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ಊರಿನ ಮಹೇಶ್ ಪಾಟೀಲ್ ಅವರು ರೀತಿಯಾಗಿ ಇನ್ನೋರ್ವ ಪೂಜ್ಯರು ಆಗಿರ್ತಕ್ಕಂಥ ಶ್ರೀ ಇನ್ನೋರ್ವ ಸ್ವಾಮೀಜಿಗಳಾಗಿರ್ತಕ್ಕಂಥ ಮಾಂತಾಯ ಸ್ವಾಮಿ ಹಿರೇಮಠ ಅಮರಾಪುರ ಇವರಿಗೆ ಸಿದ್ದು ಭಜಂತ್ರಿ ಅವರು ಬಂದು ಗೌರವಿಸಬೇಕೆಂದು ಕೇಳ್ತಾರೆ. ಈ ಕಾರ್ಯಕ್ರಮದ ಶಾಸಕರ ಶ್ರೀ ಅಯ್ಯನಗೌಡ ಮಾಲಿ ಪಾಟೀಲ್ ಹೆಜ್ಜೆಬಾಯಿ ಇವರನ್ನ ಆಂಜನೇಯ ಬಡಿಗೇರ್ ಅವರು ಬಂದು ಗೌರವಿಸಬೇಕಂತ ಕೇಳ್ತಾರೆ. ಮುಖಂಡರಾಗಿರ್ತಕ್ಕಂಥ ಶ್ರೀ ಅದೇ ರೀತಿಯಾಗಿ ರಾಮದುರ್ಗ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಚೆನ್ನಮ್ಮಗೌಡ, ಅದೇ ರೀತಿಯಾಗಿ ಮುಖಂಡರಾಗಿರ್ತಕ್ಕಂಥ ಶ್ರೀ ಮಲ್ಲಿಕಾರ್ಜುನ್ ಪಾಟೀಲ್ ಹಿರೇಗೌಡರು ಇವರನ್ನ ಶ್ರೀ ಮುದುಕಪ್ಪ ನಾಯಕ್ ಅವರು ಬಂದು ಗೌರವಿಸಬೇಕೆಂದು ಕೇಳ್ಕೊಳ್ತಾರೆ. ಇನ್ನೋರ್ವ ಮುಖಂಡರಾಗಿರ್ತಕ್ಕಂಥ ಪ್ರಭಾಕರ್ ಪಾಟೀಲ್ ಇಂಗಳದ ರಾಯಕರ್ ತುಕಾರಾಮ್ ಅವರು ವೇದಿಕೆಗೆ ಬರಬೇಕು. ಅದೇ ರೀತಿಯಾಗಿ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಅದೇ ರೀತಿಯಾಗಿ ಮಲ್ಲನಗೌಡ ಪೊಲೀಸ್ ಪಾರ್ಟಿ ಇವರನ್ನ ಗೌರವಿಸಬೇಕಂತ ಕೇಳ್ತಾರೆ. ಪೊಲೀಸ್ ಇವರನ್ನ ಆಂಜನೇಯ ಬಡಿಗೇರ್ ಅವರು ಬಂದು ಗೌರವಿಸಬೇಕಂತ ಕೇಳ್ಕೊಳ್ತಾರೆ. ಅದೇ ರೀತಿಯಾಗಿ ಪರಮಾನಂದ ಗೌರವಿಸಬೇಕೆಂದು ಕೇಳ್ಕೊಳ್ತಾರೆ. ಅದೇ ರೀತಿಯಾಗಿ ರೆಡ್ಡಪ್ಪ ಗ್ರಾಮ ಸದಸ್ಯರು ರಾಮದುರ್ಗ ಇವರನ್ನು ಕೂಡ ಸಂಘದ ಸದಸ್ಯರು ಗೌರವಿಸಬೇಕೆಂದು ಕೇಳಿಕೊಳ್ತಾ ಇದ್ದಾರೆ. ಹಾಗೂ ಇನ್ನೋರ್ವ ಗ್ರಾಮ ಸದಸ್ಯರು ನಾಟಕದ ಸಂಘದ ಸದಸ್ಯರು ಗೌರವಿಸಬೇಕೆಂದು ಕೇಳಿಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ತುಕಾರಾಮ್ ಜಿನ್ನಾಪುರ್ ಗುತ್ತೇದಾರರು ಇವರನ್ನು ಕೂಡ ಸಂಘದ ಸದಸ್ಯರು ಗೌರವಿಸಬೇಕೆಂದು ಕೇಳಿಕೊಳ್ತಾ ಇದ್ದಾರೆ. ಸಂಘದ ಸದಸ್ಯರು ಗೌರವಿಸಬೇಕೆಂದು ಕೇಳಿಕೊಳ್ತಾ ಇದ್ದಾರೆ. तस्माच्च गिरिज पंचानन समभवान् मदादि सर्वलोकानां जगद्गुरुरुत्तमं भक्तचिन्तामणिं देवं भक्तपालनशङ्करं पंचाक्षरी शिवाचार्यं नमामि विश्वपालकं नमामि विश्वपालकं. ನನ್ನ ಆರಾಧ್ಯ ದೇವತೆ ಆಗಿರ್ತಕ್ಕಂಥ ಆಶಾಂಭವ್ಯ ಪಂಚಾಕ್ಷರಿಯರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ, ಯಾವ ಕ್ಷೇತ್ರದ ಒಡೆಯನಾಗಿರ್ತಕ್ಕಂಥ ವಾಯುಪುತ್ರನ ಕೂಡ ಹೃದಯ ಮಂದಿರದಲ್ಲಿ ಸ್ಮರಿಸಿ, ಯಾವ ಕರಿಯಪ್ಪ ತಾತನ ಜಾತ್ರಾ ಮಹೋತ್ಸವದ ಅಂಗವಾಗಿ ಯಾವ ಸುಂದರವಾದ ಈ ನಾಟಕ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಈ ವೇದಿಕೆ ಮೇಲೆ ಆಸನರಾಗಿರ್ತಕ್ಕಂಥ ನಮ್ಮ ಬಸವಣ್ಣ ತಾತನವರೇ ಹಾಗೂ ಕೇಸರಾಳದ ಹಿರೇಮಠ ಮನೆತನದ ಆಗಿರ್ತಕ್ಕಂಥ ನಮ್ಮ ಶಿವಕುಮಾರ ಸ್ವಾಮಿ ಅವರೇ ಹಾಗೂ ಅಮರಾಪುರದ ನಮ್ಮ ಮಂತಾಯಿ ತಾತನವರೇ ಹಾಗೂ ಈ ಕರಿಗೂಳಿ ಕರಿಯಪ್ಪ ತಾತನ ಪೂಜಾ ಅರ್ಚಕರೇ
ಹಾಗೂ ಸಕಲ ಸದ್ಭಕ್ತರೇ, ವೇದಿಕೆ ಮೇಲೆ ಆಸನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ ಪ್ರತಿಷ್ಠರೇ, ನೀವೆಲ್ಲರ ತುಂಬ ಹೃದಯದ ಆ ಭಗವಂತನ ಆಶೀರ್ವಾದ ಸದಾಕಾಲ ಇರಲಿ ಅಂತಕ್ಕಂಥದ್ದು. ಅದಕ್ಕೆ ಈ ಸುಂದರವಾದ ಈ ನಾಟಕವನ್ನು ನೀವೆಲ್ಲರೂ ಕೂಡ ಪ್ರೋತ್ಸಾಹಿಸುವಂಥ ನೀವೆಲ್ಲರೂ ಕೂಡ ಆಗಬೇಕು. ಯಾಕಂತಂದರೆ ಈಗಿನ ದಿನಮಾನದೊಳಗೆ ಕಲೆಗೆ ಬೆಲೆಯನ್ನು ಕೊಡುವಂಥ ಶಕ್ತಿ ಯಾವುದಾದ್ರೂ ದೇಶ ಇದ್ದರೆ ಅದು ನಮ್ಮ ಭಾರತ ದೇಶ ಅಂತಕ್ಕಂಥದ್ದನ್ನು. ಅದಕ್ಕೆ ನಾವು ಭಾರತದೊಳಗೆ ನಾವು ಹುಟ್ಟೀವಿ ಅಂತಂದ ಮೇಲೆ ಕಲೆಯನ್ನು ಬೆಳೆಸುವಂಥ ಕರ್ತವ್ಯ ನಿಮ್ಮೆಲ್ಲರದ್ದು ಆಗಬೇಕು ಅಂತಕ್ಕಂಥದ್ದು. ಅದಕ್ಕೆ ಈ ನಿಟ್ಟಿನೊಳಗೆ ನೀವೆಲ್ಲರೂ ಕೂಡ ನಿಮ್ಮ ಮನೆಯಲ್ಲಿ ಆಗಿರ್ಬೋದು, ನಿಮ್ಮ ಮನೆ ಅಂಗಳ ಮುಂದೆ ಆಗಿರ್ಬೋದು, ಇಲ್ಲ ನಿಮ್ಮ ಹೊಲದೊಳಗಾಗಿರ್ಬೋದು, ಗಿಡವನ್ನು ಹಚ್ತಿರಲ್ಲ, ಗಿಡ ಹಚ್ಚಿರ್ತಿರಲ್ಲ, ಆ ಗಿಡ ಹಚ್ಚಿದ ಮೇಲೆ ಆ ಗಿಡ ಏನೇನು ಕೊಡ್ತೈತೆ ನಿಮಗೆ? ನೀವು ಗಿಡ ಹಚ್ಚಿ ಬಂದ ಮೇಲೆ ಅದನ್ನು ಸಣ್ಣ ಸಸಿಯಾಗಿ ಹಚ್ತೀರಿ, ಹಚ್ಚಿ ನೀವು ಮನೆಗೆ ಬರ್ತೀರಿ. ಅದಕ್ಕೆ ದಿನ ನೀರು, ಅದಕ್ಕೆ ಏನೇನು ಕೊಡ್ಬೇಕು ಅದೆಲ್ಲ ಕೊಟ್ಟು ಅದೆಲ್ಲ ದೊಡ್ಡದಾಗ್ತೈತೆ. ಅದು ದೊಡ್ಡದು ಆಗ್ತಾ ಆಗ್ತಾ ಬರ್ತಾ ಇದ್ದಂಗೆಲ್ಲ ನಿಮ್ಗೆ ಏನೇನು ಕೊಡ್ತದೆ? ಅದು ನಿಮಗೇನು ಕೊಡ್ತೈತೆ ಹೇಳ್ರಿ ನೋಡೋಣ. ನೆರಳು ಕೊಡ್ತೈತೆ, ಹಣ್ಣು ಕೊಡ್ತೈತೆ, ಹೌದಲ್ಲ? ಬಂದವರಿಗೆ ಆಶ್ರಯನ ಕೊಡ್ತದೆ, ಹೌದಲ್ಲ? ಮತ್ತೆ ಶುದ್ಧವಾದ ಒಂದು ಗಾಳಿಯನ್ನು ಕೊಡ್ತೈತೆ. ಇಷ್ಟೆಲ್ಲ ಆ ಗಿಡ ಕೊಡ್ತದೆ ಅಂತಂದ ಮೇಲೆ ನಮ್ಮ ಎತ್ತ ತಂದೆ ತಾಯಿ ನಮ್ಮ ಇಷ್ಟು ಇರೋದ್ರನ್ನ ಇಷ್ಟತ್ರ ಮಾಡಿ ನಿಂದ್ರಿಸ್ಯಾಳ ತಂದೆ ತಾಯಿಗಳು. ಆದರೆ ಆ ಗಿಡ ನಮಗೆ ನೆರಳು, ಹಣ್ಣು, ಏನು ಹೂವು, ಕಾಯಿ ಮತ್ತು ಸುಂದರವಾದ ಒಂದು ಗಾಳಿಯನ್ನು ಕುಡಿತು. ಆದರೆ ನನ್ನ ತಾಯಿ ತಂದೆದವರು ಇಷ್ಟಿರೋದ್ರನ್ನ ಇಷ್ಟತ್ರ ಮಾಡಿ ನಾವು ಅವ್ರಿಗೇನು ಕೊಡಕತ್ತೀವಿ? ಅವರಿಗೆ ನಾವೇನು ಕೊಡಕತ್ತೀವಿ? ಏನಾರು ಕೊಡಕತ್ತೀವೇನ? ಏನು ಕೊಡಕತ್ತೀವಿ? ಅವ್ರನ್ನ ವೃದ್ಧಾಶ್ರಮಕ್ಕೆ ಸೇರ್ಸಕತ್ತೀವಿ. ಅವ್ರನ್ನ ವೃದ್ಧಾಶ್ರಮಕ್ಕೆ ಸೇರ್ಸಕತ್ತೀವಿ. ನಾವು ಮಜದೊಳಗೆ ಅದೀವಿ. ಭಗವಂತ ನಮಗೆ ಮ್ಯಾಲಿಂದ ಮೇಲೆ ಮ್ಯಾಲಿಂದ ಮೇಲೆ ಮ್ಯಾಲಿಂದ ಮೇಲೆ ಕಷ್ಟಗಳನ್ನು ಕೊಡಕತ್ತೀವಿ. ಯಾಕಂತಂದ್ರೆ ಆ ಕರಿಯಪ್ಪ ತಾತ ಆತ ಯಾರನ್ನ ಪೂಜಿಸಿಕೊಂಡು ಹೋದನ ಅಂತಂದ್ರೆ ಮೊದಲು ತಂದೆ ತಾಯಿಗಳನ್ನ ಪೂಜಿಸಿ ಸಾಕ್ಷಾತ್ ಭಗವಂತನ ವಾಯುಪುತ್ರರನ್ನ ಭಜಿಸಿದ. ಅವಾಗ ಸಾಕ್ಷಾತ್ ಕರಿಗೂಳಿ ಆದ. ಅದರಂಗ ನಾವು ಈ ಮಾನವ ಜನ್ಮಕ್ಕೆ ಬಂದೀವಿ ಅಂತಂದ ಮೇಲೆ ನಮಗೆ ಆಶ್ರಯ ದಾತಳು ಯಾರು? ತಂದೆ ತಾಯಿಗಳು. ಆ ತಂದೆ ತಾಯಿಗಳನ್ನು ಯಾರು ಕೂಡ ತಿರಸ್ಕರಿಸಲಾರ್ದಂಗ ಅವ್ರನ್ನ ಉನ್ನತ ಮಟ್ಟಕ್ಕೆ ಒಯ್ಯುವಂಥ ಕರ್ತವ್ಯ ನಿಮ್ಮೆಲ್ಲರದ್ದು ಆಗಬೇಕು ಅಂತಕ್ಕಂಥದ್ದು. ಈ ನಾಟಕವನ್ನು ಭಾಳ ಅದ್ಭುತವಾಗಿ ಸುಂದರವಾಗಿ ನಡೀಲಿ ಅಂತಕ್ಕಂಥದ್ದನ್ನು ಹಾರೈಸಿ ಈ ನಿಟ್ಟಿನೊಳಗೆ ನಿಮ್ಮೆಲ್ಲರಿಗೂ ಕೂಡ ಭಗವಂತನ ಆಶೀರ್ವಾದ, ತಾಯಿಯ ಆಶೀರ್ವಾದ ಸದಾಕಾಲ ಇರಲಿ ಅಂತೇಳಿ ಈ ಕಲೆಯನ್ನು ಬೆಳೆಸುವಂಥ ಕರ್ತವ್ಯ ನಿಮ್ಮೆಲ್ಲರದ್ದು ಆಗಲಿ ಅಂತಕ್ಕಂಥದ್ದನ್ನು ಹಾರೈಸಿ ನನ್ನ 2 ಮಾತನ್ನು ವಿರಾಮ ಕೊಡ್ತೇನೆ. ಶಿವ
ನಮಸ್ಕಾರ ರೀ ದಣಿಯವರ. ನಮಸ್ಕಾರ ರುದ್ರ. ರುದ್ರ, ಊರಲ್ಲಿ ಏನೋ ಗದ್ದ ಇದ್ದಿದೆ, ಊರು ತುಂಬಾ ಸುದ್ದಿ ಹಬ್ಕೊಂಡಿದೆ. ಈ ವಿಷಯ ನಿನಗೆ ಗೊತ್ತಿದೆ? ಗೊತ್ತೈತ್ರಿ ದಣಿ, ಗೊತ್ತೈತಿ. ಅದಕ್ಕಂತ ಈ ಊರು ಜನ ಹೊರಗಡೆ ಬಂದು ನಿಂತಾರ್ರಿ. ದಣಿಯವರ, ಊರು ಬರ್ತಾ ಬರ್ತಾ ಬಹಳ ವಲಸಗಾಕತೈತ್ರಿ ಅಪ್ಪ, ಬಹಳ ವಲಸಗಾಕತೈತಿ. ಆ ತಿಮ್ಮನ ಮಗ ಕಾಳ ಏನೋ ತಪ್ಪು ಮಾಡ್ಯಾನಂತ್ರಿ. ಅದಕ್ಕ ಅವನ್ನ ಕರ್ಕೊಂಡು ಬಂದಾರ್ರಿ. ಎಲ್ಲಿದ್ದಾರೆ ಅವರು? ಕರಿ ಅವರನ್ನ. ಲೇ ನಾಗ, ಹನುಮ, ಕರ್ಕೊಂಬರಿ ಅವನ. ರುದ್ರ, ಇವನು ಊರಲ್ಲಿ ಏನ್ ತಪ್ಪು ಮಾಡಿದಾನೆ? ಏನಂತ ಹೇಳ್ಬೇಕ್ರಿ ದಣಿ, ಏನಂತ ಹೇಳ್ಬೇಕು? ಇವನು ಹಿಂದೊಮ್ಮೆ ಈ ಊರೊಳಗ ಕಳ್ಳತನ ಮಾಡ್ಯಾನ್ರಿ. ರೈತರ ಜೋಳದ ಬಣಿವಿಗೆ ಬೆಂಕಿ ಹಿಟ್ಟಾನ್ರಿ. ದಣಿಯವರ, ನೀವು ಇವನಿಗೆ ಅವತ್ತೆ ಕೈಕಾಲು ಮುರಿಬೇಕಾಗಿತ್ರಿ. ಆದ್ರೆ ಇವನು ಮಾಡಿದ ತಪ್ಪಿಗೆ ನೀವು ದಂಡ ವಿಧಿಸಿದ್ರಿ. ಇಷ್ಟು ಸಾಲದು ಅಂತ ಇವತ್ತು ಏನ್ ಮಾಡ್ಯಾನ ಗೊತ್ತೈತೇನ್ರಿ ದಣಿ? ಏನು ಮಾಡಿದ್ದಾನೆ? ಆ ಕೆಂಚಿನ ಮಗಳು ಕೂಲಿ ಮಾಡಬೇಕಂತ ತೋಟದ ಕಡೆ ಹೊರಟಾಗ ಅವಳ ಮೇಲೆ ಬಲಾತ್ಕಾರ ಮಾಡೋ ಪ್ರಯತ್ನ ಪಟ್ಟನ್ರಿ ಈ ಕಾಲ. ಬಾಯಿ ಬಡವ, ನೀನು ಎಲ್ಲಿರುವೆ, ಎಲ್ಲಿ ನಿಂತಿರುವೆ, ಯಾರ ಕಣ್ಣು ಮುಂದೆ ನಿಂತು ಮಾತನಾಡುತ್ತಿರುವೆ ಎಂಬ ಅರಿವು ನಿನಗೇನಾದ್ರಿಯಾ? ಸೊತ್ತ 40 ಹಳ್ಳಿಗಳ ಜನರ ಸಮಸ್ಯೆಗಳನ್ನು ಬಗೆಹರಿಸುವ ನ್ಯಾಯವಂತರ ಮನೆತನವಿದು. ಇಂತಹ ಮನೆತನದಲ್ಲಿ ನಿಂತು ಅನ್ಯಾಯದ ಮಾತುಗಳನ್ನಾಡಿದ್ರೆ ನಿನ್ನ ನಾಯಿಗೆ ಕತ್ತರಿಸ್ಬಿಡ್ತೀನಿ. ಈ ಊರಾಗಿನ 4 ಜನರು ನೀನನ್ನು ಎಳೆದುಕೊಂಡು ಬಂದಾಗಲೇ ನಾನು ಅರ್ಥ ಮಾಡಿಕೊಂಡೆ ನೀ ಏನಾದ್ರೂ ತಪ್ಪು ಮಾಡಿರ್ಬೇಕಂತ. ಇದು ಶತಸಿದ್ಧ. ಈ ತಂಗರಾಜ್ ಬಳಿ ಹತ್ತಿರ ಸತ್ಯವಂತರಿಗೆ ಮಾತ್ರ ಬೆಲೆ ಇದೆ ಹೊರತು ಸುಳ್ಳಿನ ಕಂತೆ ಕಟ್ಟುವವರಿಗೆ ಶಿಕ್ಷೆ ಎಂದೂ ತಪ್ಪಿತಲ್ಲ. ನೀನು ಮಾಡಿರುವ ಅಪರಾಧ ತಪ್ಪು ಸರಿ ಎಂಬುದನ್ನು ನಿನ್ನ ಬಾಯಿಂದ ನೀನೇ ಬರಲು. ದಣಿಯವರ, ಅವನ ಬಾಯಿಂದ ಏನ್ ಕೇಳ್ತೀರಿ ದಣಿಯವರ? ನಿಮ್ಮ ಹತ್ರ ಯಾರು ಸುಳ್ಳು ಹೇಳ್ತಾರೆ ಇದ್ರಿಯಪ್ಪ? ಸುತ್ತು 40 ಹಳ್ಳಿ ಜನರು ಬಂದು ನಿಮ್ಮ ಹತ್ರ ನ್ಯಾಯ ಕೇಳ್ತಾರ. ನೀವು ನ್ಯಾಯ ಹೇಳಿದ್ಮೇಲೆ ಮುಗಿದೋಯ್ತು. ಸಾಕ್ಷಾತ್ ಆ ದೇವರೇ ಬಂದು ನ್ಯಾಯ ಹೇಳಿದಂಗ. ನಿಮ್ಮ ಮನೆತನ ಹುಟ್ಟಿನಿಂದಲೂ ಸುತ್ತು 40 ಹಳ್ಳಿ ಜನರಿಗೆ ನ್ಯಾಯ ಹೇಳಕ್ಕಂತ ಹುಟ್ಟೈತಿ. ನಿಮ್ಮ ನಡೆದು ನಿಮ್ಮ ಮುತ್ತಜ್ಜನಿಂದಲೂ ನ್ಯಾಯ ಹೇಳ್ಕೊಂತ ಬಂದ ಮನೆತನವಿದು. ಇಲ್ಲಿ ನ್ಯಾಯ, ನೀತಿ, ಸತ್ಯ, ಧರ್ಮವೇ ಈ ಧರ್ಮಪುರದ ನಿತ್ಯದ ಉಸಿರು. ಇಂಥ ನಾಡಿಗೆ ನಿಮ್ಮಂತ ದಣಿಯವರು ಹುಟ್ಟಿದ್ದು ನಮ್ಮಂತವ್ರ ಪುಣ್ಯ ಅಂತ ತಿಳಿದಿದ್ದೀವಿ. ನಿಮ್ಮಂತವರ ಮನೆತನ ಜೀವಂತ ಇರುವವರೆಗೂ ನಮ್ಮಂತವ್ರು ಸುತ್ತು 40 ಹಳ್ಳಿಯೊಳಗ ನೆಮ್ಮದಿಯಿಂದ ಬದುಕ್ತೀರಿ ಅಪ್ಪ, ನೆಮ್ಮದಿಯಿಂದ ಬದುಕ್ತೀವಿ. ಆದ್ರೆ ಇಂಥ ದುಷ್ಟ ಈ ನೆಲದಾಗ ಹುಟ್ಟಬಾರ್ದಾಗಿತ್ರಿ ಅಪ್ಪ, ಹುಟ್ಟಬಾರ್ದಾಗಿತ್ತು. ಹೌದು ರುದ್ರ, ಹೌದು, ನಿನ್ನ ಮಾತು ಸತ್ಯವಿದೆ. ಇಂಥ ಪಾಪಿಗೆ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು. ಲೇ ಕಾಳ, ಇವತ್ತಿನಿಂದ ನೀನು ಈ ಊರಲ್ಲಿ ಬದುಕಬಾರದು. ಊರು ಬಿಟ್ಟು ತೊಲಗಬೇಕು. ಮರಳಿ ಏನಾದ್ರೂ ಈ ಊರಿಗೆ ಬಂದದೆ ಆದರೆ ನಿನ್ನ ಕತ್ತರಿಸಿ ಊರು ಅಕ್ಷಬಾಗರಿಗೆ ನೇತಾಕ್ಬಿಡ್ತೀನಿ. ಇದೇ ನಿಮಗೆ ಕೊನೆಯ ಸಂಖ್ಯೆ. ಕಟ್ಟಿ ಕೊಂದ ಮಡಿದು ಒಬ್ಬಳನ್ನು ಬಿಟ್ಟು ಬೇರೆ ಒಂದು ಹೆಣ್ಣನ್ನು ಕಣ್ಣೆತ್ತಿ ನೋಡುವ ಯಾವನೇ ಆಗಿರಲಿ ಅವನನ್ನು ಜೀವಂತ ಉಳಿಸುವ ಮಾತೇ ಇಲ್ಲ. ಇದು ಈ ದಂಡಾಸಳಿಯ ಆಚೆ. ಇಂಥ ಚಿಕ್ಕ ವಯಸ್ಸಿನಾಗ ಅದೆಂತೆಂತ ಸಮಸ್ಯೆಗಳನ್ನು ಬಗೆಹರಿಸ್ತಿರಲ್ಲ. ನಮ್ಮ ದೊಡ್ಡ ದಣಿಯವರಂಗ
ನಿಮ್ಮ ಹತ್ರನು ದೊಡ್ಡ ಗುಣ ಐತ್ರಿ ಅಪ್ಪ, ದೊಡ್ಡ ಗುಣ ಐತಿ. ಆದ್ರೆ ನಿಮ್ಮಂತ ಪುಣ್ಯವಂತರಿಗೆ ಆ ದೇವರು ಮಕ್ಕಳ ಸಂತಾನ ನೀಡಲಾರ್ದು ದೊಡ್ಡ ಪಾಪ ರೀ ಅಪ್ಪ, ದೊಡ್ಡ ಪಾಪ. ಅದಕ್ಕೆ ನಾನು ನಿತ್ಯ ದೇವರಲ್ಲಿ ಬೇಡಿಕೊಳ್ಳೋದು, ನಿಮ್ಮ ಹೊಟ್ಟೆಯಿಂದ ಒಂದು ಮಗು ಹುಟ್ಟಿದ್ರೆ ಸಾಕು ಅಂತ ನಿತ್ಯ ದೇವರಲ್ಲಿ ಬೇಡಿಕೊಳ್ತೀನಿ ಅಪ್ಪ. ಆ ಹುಟ್ಟಿದ ಮಗು ನಿಮ್ಮಂಗ ದೊಡ್ಡ ಗುಣ ಹೊಂದಿ ನಿಮ್ಮಂಗ ನ್ಯಾಯ ಹೇಳೋ ಸಣ್ಣ ದಣಿ ಆಗ್ಬೇಕಂತ ನನ್ನ ಆಸೆ ರೀ ಅಪ್ಪ. ಆ ಭಾಗ್ಯ ನಾ ಎಂದು ಕಾಣ್ತೀನೋ ಏನೋ ಆ ದೇವರೇ ಬಲ್ಲ. ರುದ್ರ, ನಮಗೆ ಮದುವೆಯಾಗಿ 3 ವರ್ಷ ಕಳೆದ್ರು ನಮಗೆ ಮಕ್ಕಳ ಸಂತಾನ ದೊರಕಲಿಲ್ಲ. ಆ ಭಗವಂತ ಯಾವಾಗ ಕರುಣಿಸ್ತಾನೋ ಏನೋ. ರುದ್ರ, ಅಷ್ಟಕ್ಕೂ ನಾವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಈ ಊರಲ್ಲಿರೋ ಮಕ್ಕಳೇ ನಮ್ಮ ಮನೆಯ ಮಕ್ಕಳೆಂತ ಹೇಳಿದ್ರಾಯ್ತು. ನಿಮ್ಮಂತ ದೀನದರಿದ್ದರೆ ನಮಗೆ ಬಂದ್ಕೊಡು. ರುದ್ರ, ಮಕ್ಕಳ ಭಾಗ್ಯ ಪಡಬೇಕಾದ್ರೆ ಅದಕ್ಕೂ 7 ಜನ್ಮದ ಪುಣ್ಯ ಪಡೆದಿರ್ಬೇಕು. ಆ ಭಗವಂತ ನಮ್ಗೆ ಏನು ಕಡಿಮೆ ಮಾಡಿಲ್ಲ. ಅರಮನೆ ಅಂತ ಮನೆ, 400 ಎಕರೆ ಭೂಮಿ, ಬೆಳ್ಳಿ ಬಂಗಾರ ಸಂಪತ್ತು ಸಾಕಷ್ಟು ಮನೆ ತುಂಬಿದೆ. ಸ್ಥಿತಿ ಮೇಲೆ ನಿಮ್ಮಂತ ಹಾಳು ಮಕ್ಕಳೇ ನಮ್ಮ ಮನೆಯ ಮಕ್ಕಳನ್ನು ತಿಳಿದ್ರಾಯ್ತಪ್ಪ. ಎಂತ ಮಾತ್ರಿದೀನಿ, ಇದೆಂತ ಮಾತು ಅಂತ ಆಡ್ತೀರಿ. ನಮ್ಮನ್ನು ಮಕ್ಕಳಂತೆ ಪ್ರೀತಿಯಿಂದ ಕಂಡ್ರು ನಾವು ನಿಮ್ಮ ಮನೆ ಮಕ್ಕಳು ಆಗುದಿಲ್ರಿ ಅಪ್ಪ, ನಾವು ನಿಮ್ಮ ಮನೆ ಮಕ್ಕಳು ಆಗುದಿಲ್ಲ. ನಿಮ್ಮ ಮನೆಗೆ ಒಬ್ಬ ಮಗ ಬೇಕೇ ಬೇಕು. ನಮ್ಮ ಮೂತ್ರಜ್ಜನಿಂದಲೂ ನಾವು ಈ ಮನೆಯಲ್ಲಿ ದುಡಿತಾ ಬಂದಿದ್ದೀವಿ. ಎಲ್ಲರನ್ನು ಮಕ್ಕಳಂತೆ ಪ್ರೀತಿಯಿಂದ ಕಂಡಿದ್ದೀರಿ. ಅದಕ್ಕೆ ನಾನು ನಿಮ್ಮ ಹೊಟ್ಟೆಯಿಂದ ಒಂದು ಗಂಡು ಮಗು ಹುಟ್ಟಲಿ ಅಂತ ಈ ಊರಾಗಿರೋ ಎಲ್ಲ ದೇವರಿಗೆ ತುಪ್ಪದ ಅಭಿಷೇಕ ಮಾಡುತ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ರಿ ಅಪ್ಪ, ಹರಕೆ ಹೊತ್ಕೊಂಡಿನಿ. ರುದ್ರ, ನೀನು ಈ ಮನೆ ಆಳಮಗಲ್ಲ, ಈ ಮನೆಯ ಮಗ ನೀನು. ನಿನ್ನಂತ ವಿಶ್ವಾಸಿಕ ಅಭಿಮಾನಿ ಸಿಗಬೇಕಂದ್ರೆ ಈ ಮನೆತನದ ಪುಣ್ಯವಿದೆ ರುದ್ರ, ಪುಣ್ಯವಿದೆ. ನನ್ ಪುಣ್ಯ ಈ ಮನೆಗೆ ಇರ್ಲಿ ಅಪ್ಪ, ಈ ಮನೆಗೆ ಇರ್ಲಿ. ಆದ್ರ ಈ ಮನೆಯ ಅನ್ನದ ಋಣ ತಿನ್ನುವ ಪುಣ್ಯ ನಂದೈತ್ರಿ ಅಪ್ಪ, ಪುಣ್ಯ ನಂದೈತಿ. ಆದ್ರೆ ಈ ನಿಮ್ಮ ಋಣ ನಾನು ಯಾವಾಗ ಮುಟ್ಟಿಸ್ತೀನೋ ಏನೋ ಆ ದೇವರೇ ಬಲ್ಲ. ರುದ್ರ, ಋಣ ಮುಟ್ಟಿಸೋ ಕಾಲ ಬಂದೇ ಬರುತ್ತೆ. ಇರ್ಲಿ, ನೀನು ಸ್ವಲ್ಪ ತೋಟ ಕಡೆ ಬಂದ್ಬಿಡಪ್ಪ. ಆಯ್ತ್ರಿ ಅಪ್ಪರ, ನಾನಿನ್ನ ಹೋಗಿ ಬರ್ತೀನಿ ಅಪ್ಪ, ಹೋಗಿ ಬರ್ತೀನಿ. ಮಹಾದೇವಿ, ಎಲ್ಲಿಗೆ ಹೋಗಿದ್ದೆ? ಮಮ್ಮಿ, ದೇವಸ್ಥಾನಕ್ಕೆ ಹೋಗಿದ್ದೆ. ದೇವರಿಗೆ ಅಭಿಷೇಕ ಮಾಡಿಸ್ಕೊಂಡು ನಿಮಗೂ ಪ್ರಸಾದ ತಂದಿದ್ದೀನಿ. ಬನ್ನಿ, ಪ್ರಸಾದ ಕೊಡ್ತೀನಿ. ಮಹಾದೇವಿ, ನಿತ್ಯ ದೇವರ ಗುಡಿಗೆ ಹೋಗಿ ದೇವರಿಗೆ ಅಭಿಷೇಕ ಮಾಡಿಸಿವಲ್ಲ, ಯಾಕೆ? ದೇವರ ಹತ್ರ ಏನಾದರೂ ಹರಕೆ ಪಡ್ಕೊಂಡಿದ್ಯಾ? ಹೌದು ರೀ, ನಿಮ್ಮಂತ ನ್ಯಾಯವಂತ, ಗುಣವಂತ, ಧರ್ಮವಂತ ಗಂಡನಾಗಿ ನನಗೆ ದೊರಕಿದನಲ್ಲ, ನನ್ನ 7 ಜನ್ಮದ ಪುಣ್ಯ ರೀ ಇದು, ಪುಣ್ಯ. ನೋಡಿ, ನಮ್ಮ ಮದುವೆಯಾಗಿ 3 ವರ್ಷ ಗತಿಸಿದ್ರು ಕೂಡ ನಮಗೆ ಮಕ್ಕಳ ಸಂತಾನವಾಗಿಯೇ ದೊರಕಿಸಲಿಲ್ಲ ದೇವರು. ಅದಕ್ಕೆ ಆದಷ್ಟು ಬೇಗ ನಮಗೆ ಮಕ್ಕಳ ಸಂತಾನ ಭಾಗ್ಯ ದೊರಕಿಸಲಿ, ನಿನಗೆ ತುಪ್ಪ ದೀಪ ಹಚ್ಚಿ ಅಭಿಷೇಕ ಮಾಡುತ್ತೇನಂತ ದೇವರ ಹತ್ರ ಆಯ್ಕೆ ಮಾಡ್ಕೊಂಡಿದ್ದೆ. ಏನಂದ್ರೆ, ಈ ಹೆಣ್ಣಿನ ಜನ್ಮಕ್ಕೆ ಒಂದು ಮಗುವಾದ್ರೆ ಸಾಕು, ಅವಳ ಜೀವನ ಸಾರ್ಥಕವಾಗುತ್ತೆ ಅಲ್ವೇನ್ರಿ? ಮಹಾದೇವಿ, ಇಲ್ಲದ ಆಸೆಗಳನ್ನ ಕೈ ಬೀಸಿ ಕರೆದು ಮನಸ್ಸಿಗೆ ಭಾರ ಮಾಡ್ಕೋಬೇಡ. ಈ ಕಲಿಯುಗದಲ್ಲಿ ಮುಂದೆ ಹುಟ್ಟುವ ಮಕ್ಕಳು ಎತ್ತವರ ಮನೆತನಕ್ಕೆ ಮುತ್ತುಗಳು ಹಾಕ್ಬಹುದು, ನವರತ್ನಗಳು ಹಾಕ್ಬಹುದು. ಒಂದು ವೇಳೆ ತಪ್ಪಿದ್ರೆ ಹುಟ್ಟಿದ ಮಕ್ಕಳೇ ಎತ್ತವರ ಮನೆತನಕ್ಕೆ ಕುತ್ತುಗಳು ಹಾಕ್ಬಹುದು. ಅಷ್ಟೇ ಏಕೆ, ತಪ್ಪಿದ್ರೆ ಕುತ್ತಿಗೆ ಕತ್ತರಿಸುವ ಕಟಕರು ಸಹ ಆಗ್ಬಹುದು. ಮಹಾದೇವಿ, ಬಯಸಿ ಬೇಡೋದು ಬೇಡ ಕಣೆ, ಬರೋ ಭಾಗ್ಯವಿದ್ದರೆ ತಾನಾಗಿ ಬರಲಿ. ನೀನು ಆ ದೇವರಿಗೆ ಅರಕೆ ಬೇಡೋ ಬೇಕೆ ಇಲ್ಲಿಗೆ ನಿಲ್ಲಿಸ್ಬಿಡಮ್ಮ. ಸ್ವಾಮಿ,
ಯಾಕ್ರಿ ಯಾಕ್ರಿ ಆ ದೇವರ ಮೇಲೆ ನಿಮಗೆ ಇಷ್ಟೊಂದು ಕೋಪ? ಅಂದ್ರೆ ನಾನು ಮಾಡುತ್ತಿರುವ ಪೂಜೆ ವ್ಯರ್ಥವಾಗಬಹುದು ಅಂತ ನೀವು ತಿಳ್ಕೊಂಡಿದ್ದೀರಾ? ಖಂಡಿತ ಇಲ್ಲ ರೀ, ಖಂಡಿತ ಇಲ್ಲ. ಇಂದಿಲ್ಲ ನಾಳೆ ನಮಗೊಂದು ಮಗು ಹುಟ್ಟೋದು ಖಂಡಿತ. ಅವನೇ ಈ ಮನೆಯ ನಂಥ ದೀಪ. ಅವನು ನಿಮ್ಮಾಗೆ ದೊಡ್ಡ ದನಿಯಾಗಿ ದೊಡ್ಡ ಕೀರ್ತಿ ತರನ ಭರವಸೆ ನನಗಿದೆ ರೀ. ನನ್ನ ಆಸೆ ಈಡೇರೋದ್ರಲ್ಲಿ ಯಾವ ಸಂದೇಹವೂ ಇಲ್ಲ. ಮಹಾದೇವಿ, ನಿನ್ನ ಆಸೆ ಪೂರೈಸಲು ಮೊದಲು ಆ ಭಗವಂತ ಕಣ್ ತರಬೇಕಲ್ಲ. ಏನಂದ್ರೆ ಆ ದೇವ್ರು ಈಗಾಗ್ಲೇ ಕಣ್ ತೆಗೆದಾಗಿದೆ. ಅಂದ್ರೆ ನೀ ಹೇಳುವ ಮಾತು ಅಂದ್ರೆ ನೀವು ಅಪ್ಪ ಆಗ್ತಾ ಇದ್ದೀರಾ, ನಾನು ಅಮ್ಮ ಆಗ್ತಿದ್ದೀನಿ. ಮಹಾದೇವಿ, ಈ ಮಾತು ಸತ್ಯನಾ? ನಾನು ಎಂದಾದ್ರೂ ನೀವು ಮುಂದೆ ಸುಳ್ಳು ಹೇಳಿದೀನ? ನಿಜವಾಗ್ಲೂ ನಾನೀಗ 3 ತಿಂಗಳ ಗರ್ಭಿಣಿ ರೀ. ಮಹಾದೇವಿ, ಈ ಹಿಂದೆ ನೀನು ಎಷ್ಟೋ ಸಲ ನಾಚಿಕೊಂಡ್ರು ನನ್ನ ಮನಸ್ಸು ಬರೀ ನಗ್ತಿತ್ತು. ಆದರೆ ಇಂದು ನಿನ್ನ ನಾಚಿಕೆ ಸೌಂದರ್ಯ ನನ್ನ ಹೃದಯದ ತಂತಿಗಳನ್ನು ಮೀಟಿ ಸಪ್ತ ಸ್ವರಗಳಿಂದ ಕೂಗುತ್ತಿದೆ ಮಹಾದೇವಿ, ಕೂಗುತ್ತಿದೆ. ಆ ನಿಮ್ಮ ಮನ ಏನಂತ ಕೂಗ್ತಾ ಇದೆ? ನಿನ್ನನ್ನು ಗಟ್ಟಿಯಾಗಿ ಬಿಗಿದ. ಅಲ್ಲೋಡಿ, ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ದಾರೆ. ಎಂತ ಸಮಯದಲ್ಲಿ ಹೋಗಿ ಅಪ್ಪ ನನ್ನ ತಕ್ಕೊಂಡ್ರೆ ನಾಷ್ಟ ಅಲ್ರಿ. ನೋಡಿದವ್ರು ಏನಂದಾರವ್ರಿ? ನಿನ್ನ ಚಂದವು ಚಂದಯಾಮಿನಿ, ನಿನ್ನ ಮುಗುಳವು ಚಂದಯಾಮಿನಿ, ನಿನ್ನ ಸ್ಪರ್ಶವು ಚಂದಯಾಮಿನಿ, ಯಾಮಿನಿ ಯಾಮಿನಿ. ನಿನ್ನ ಬಿಂಕವು ಚಂದಯಾಮಿನಿ, ನಯನಾಚಿಕೆ ಚಂದಯಾಮಿನಿ, ಇಸುಕಾಟವು ಚಂದಯಾಮಿನಿ, ಯಾಮಿನಿ ಯಾಮಿನಿ ಯಾಮಿನಿ. ಯಾರಮ್ಮ ನೀನು ಯಾಮಿನಿ? ನಕ್ಕರೆ ಚಂದ್ರನಿಗೆ ಸ್ಫೂರ್ತಿ, ನಡೆದರೆ ನವಿಲುಗಳಿಗೆ ಸ್ಫೂರ್ತಿ, ಹಾಡಲು ಕೋಗಿಲೆಗೆ ಸ್ಫೂರ್ತಿ, ನುಡಿದರೆ ಅರಗಿಣಿಗೆ ಸ್ಫೂರ್ತಿ. ನಿಂತರೆ ಸೂರ್ಯನಿಗೆ ಸ್ಫೂರ್ತಿ, ನಡತೆಯಲ್ಲಿ ರಾಮನಿಗೂ ಸ್ಫೂರ್ತಿ, ಹೆಣ್ಣಿನ ವಿಷಯದಲ್ಲಿ ಈ ನಮ್ಮ ಕರುನಾಡಿಗೆ ಸ್ಫೂರ್ತಿ. ಸೌಂದರ್ಯ ಅನ್ನೋದು ಹೆಣ್ಣಿಗೆ ಸ್ವಂತ, ಸೌಂದರ್ಯ ನಿನಗೆ ಕಾಪಟ್ಟ. ಯಾಮಿನಿ ಯಾರಮ್ಮ ನೀನು ಯಾಮಿನಿ ಯಾಮಿನಿ ಯಾರಮ್ಮ ನೀನು ಯಾಮಿನಿ.
ಪ್ರೀತಿಸೋ ಹೃದಯ ನೀಡಲು ಯೋಚಿಸೋ ಸಮಯ ನೀಡಿರಲಿ ಈ ಭೂಮಿ ತಿರುಗಾದು ಹೇಗಂತ ಗೊತ್ತಾ? ನೀ ಕುಡಿಯೋ ಕಾಲ್ಗೆಜ್ಜೆ ಸುತ್ತ ಯಾಮಿನಿ ಯಾರಮ್ಮ ನೀನು ಯಾಮಿನಿ ಯಾಮಿನಿ ಯಾರಮ್ಮ ನೀನು ಯಾಮಿನಿ ನಿನ್ನ ಚಂದವು ಚಂದ ಯಾಮಿನಿ ನಿನ್ನ ಮುಗುಳವು ಚಂದ ಯಾಮಿನಿ ನಿನ್ನ ಸ್ಪರ್ಶವು ಚಂದ ಯಾಮಿನಿ 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 ನಿನ್ನ ಬಿಂಕವು ಚಂದ ಯಾಮಿನಿ ನಯನಾಚಿಕೆ ಚಂದ ಯಾಮಿನಿ ಬಿಸುಕಾಟವು ಚಂದ ಯಾಮಿನಿ 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 ಯಾರಮ್ಮ ನೀನು ಯಾಮಿನಿ ಯಾಮಿನಿ ಯಾರಮ್ಮ ನೀನು ಯಾಮಿನಿ ಬಂದ್ರ ಮಾಮನ ಬುಲೆಟ್ ಗಾಡಿ ಗಾಡಿ ಪಡ್ಡ 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 ಹರಿಯಾದ ಹುಡುಗಿಯರು ಸ್ವಲ್ಪ ಹಾದಿ ಹಿಡಿದ ಹೊಂಡ್ರೆ ಸಾಕು. ಈ ಹರಿಯಾದ ಹುಡುಗರು ಯಾಕೆ ಹಿಂಗ ಮಾಡ್ತಾರಂತ ಗೊತ್ತಾಗೋದಿಲ್ಲ. ಇವನವನ್ನ ಒಬ್ಬ ಕಣ್ಣ ಹೊಡಿತಾನ, ಇನ್ನೊಬ್ಬ ಸನ್ನೆನೇ ಮಾಡ್ತಾನ. ಇವ್ರು ಯಾಕೆ ಹಿಂಗ ಮಾಡ್ತಾರೆ? ನಾನು ಮನ್ಯಾಗ ಕುಂತು ಒಂದೊಂದ್ ದಿನ ವಿಚಾರ ಮಾಡಿದೆ. ಅವ್ರು ಹಂಗ ಮಾಡಿದೆ ನೋಡಿ, ಇವ್ ನನಗೂ ಹೆಂಗಿಂಗೋ ಆಗಾಕತ್ತ. ಅವ್ರು ಹಿಂಗ ಮಾಡಾಕತ್ತಾರ ಅಂತ ಹೇಳಿ ನಾನು ನಿರ್ಧಾರ ಮಾಡ್ಬಿಟ್ಟಿನ್ರಿ. ಯಾವ್ದಾರ ಒಂದು ಒಳ್ಳೆ ಹುಡುಗನ್ ನೋಡಿ ಮದ್ವೆ ಆಗ್ಬೇಕಂತ ಹೇಳಿ ಮದ್ವೆ ಆಗೋ ಹುಡುಗನ ಒಂದು ಬೆಳಗ್ಗೆಯಿಂದ ಹುಡುಕಾಕತ್ತೀನ್ರಿ. ಒಟ್ಟ ಸಿಗೋಲ್ಲ. ಎಲ್ಲಿದ್ದಿರ್ಬೇಕು ನನ್ನ ಮದ್ವೆ ಆಗೋ ಗಂಡ ಇದು ಹೂವಿನ
ನಿನ್ನ ಜೊತೆ ಮಾತಾಡುತ್ತೈತೆ ನಿಮ್ಮವನ ಹೆಣ್ಣಿನ ಬರಗಾಲದಾಗ ಹುಟ್ಟದವನು ಅಲ್ಲ ನಡು ರಸ್ತೆದಾಗ ಒಂದು ಹರಿಯಾದ ಹುಡುಗಿನ ನೋಡಿದ ಕೂಡಲೇ ಹಾಡಾಕತ್ತಿಯಲ್ಲ ಏನನ್ನಾಗತೈತಿ ನಿನ್ ಜೀವ ಮೇಡಮ್ ಮಾರ ನಿಮ್ಮಂತವ್ರನ್ನ ನೋಡಿದ ಕೂಡಲೇ ಏನದು ನಿಮ್ದು ಎತ್ತಿ ಹೇಳೋದು ಅದೇ ತಲೆಗಿನ ಮರಳು ಮರಳು ಯಾಕ ಇಲ್ಲಿ ಮಠ ಯಾರು ಹಿಡ್ಕೊಂಡು ಒದ್ದಿಲ್ಲ ಯಾಕೆ ಬರ್ತಾರ್ರಿ ಯಾಕೆ ಬರ್ತಾರಂತಿಲ್ಲ ಓದಿವಂತ ಕೆಲಸ ನಾವೇನ್ ಮಾಡಿವಿ ಹಾಗೇನಾದ್ರು ಬಂದ ಅವ್ರನ್ನ ವರ್ಷ ಕೂಡ ಉದ್ಯೋಗ ಮಾತ್ರ ಇದ್ದೋಡ್ರಿ ಹೋಗ್ಲಿ ಬಿಡ್ರಿ ಅನ್ನಂಗ ನೀವು ಯಾವ್ದಾರ ಉದ್ಯೋಗ ಮಾಡ್ತೀರಿ ಅದೇ ನಿಮ್ಮಂತ ಹರೆಯದ ಹುಡುಗಿಯರಿಗೆ ಟ್ಯೂಷನ್ ಒಳ್ಳೆ ಮಾಸ್ತರ್ ಇದೆ ನೋಡು BA MA ಕಲ್ತರು ಸಿಗಲ್ಲ ಅದಕ್ಕ ಈ ಊರಾಗ ಯಾವ್ದಾದ್ರು ಟ್ಯೂಷನ್ ಹೇಳ್ಬೇಕಂತ ಬಂದಿರಿ ಒಬ್ಬರಿಗೆ ಆದ್ರೆ ಯಾವ ಹುಡುಗರ ಸಿಕ್ಕಿಲ್ಲ ನೋಡ್ರಿ ಫಸ್ಟ್ ಸಿಕ್ಕಿದ್ದು ನೀವಾ ನೋಡ್ರಿ ಅಂದಂಗ ನೀವೇನ್ ಮಾಡ್ತೀರಿ ಉದ್ಯೋಗ ಅಯ್ಯೋ ನಂದೇನು ಕೇಳ್ತೀರಿ ಉದ್ಯೋಗ ಇದ್ದವನ್ನ ಮಾಡ್ಕೋಬೇಕಂತ ಹೇಳಿ ಒಂದು ಬೆಳಗ್ಗೆಯಿಂದ ರೆಡಿಯಾಗಿ ಹುಡುಕಾಕತ್ತೀನ್ರಿ ಒಬ್ಬ ನನ್ನ ಮಗನೂ ಕಣ್ಣಿಗೆ ಬೀಳುವಲ್ಲ ಕಣ್ಣಿಗೆ ಬಿದ್ರು ನನ್ನ ನೋಡುವಲ್ಲ ಅಂತಾರ ಯಾಕಂತೀರಿ ನಾ ಸಾಲಿ ಕಲ್ತಿಲ್ಲಲ್ಲ ಅದಕ್ಕೆ ನಿಮ್ಮನ್ನ ನೋಡಿದ್ರ BA MA ಕಲ್ತ್ರ ಕಲ್ತದ ಇವ್ ನೋಡಿ ಶಾಲೆ ಕಲ್ತದ ಶಾಲೆ ಕಲ್ರಿ ಇಷ್ಟೊಂದು ಪ್ರೆಷರ್ ಮಾಡ್ತೀರಿ ನೀವು ಯಾಕ್ರಿ ಕಲ್ತವ್ರ ಫ್ಯಾಷನ್ ಮಾಡ್ಬೇಕಂತ ಎಲ್ಲಾರ ಬರ್ದಿಟ್ರಿ ಹಂಗಲ್ರಿ ನಿಮ್ಮನ್ನ ನೋಡಿದ್ರ ಒಂದು ಅಮೌಂಟ್ ದೊಡ್ಡ ಶಾಲೆ ಕಲ್ತಿರ್ಬೇಕು ಅನ್ಸ್ತದ ನೀವು ನೋಡಿದ್ರ ಬರೇ ಜೀರೋ ಅದಕ್ಕೆ ರೀ ಮೇಡಮ್ ಅವರ 4 ಅಕ್ಷರ ಕಲ್ರಿ ಅಂತ ಹೇಳೋದು ಜೀರೋ ವಾಪಸ್ ಅಂತ ತಗೋದು ಅಂದಿದ್ದ ಮಾತ ವಾಪಸ್ ತಗೋ ಜೀರೋದಾಗ ಇದ್ದಿದ್ದ ಸುಖ ನೀನ ಕಂಡಿಲ್ಲ ಎಲ್ಲ ನೋಡಿ ಬಂದ ಕರೆ ಐತ್ರಿ ಮಾಸ್ತರ ನೀವ್ ಹೇಳೋ ಮಾತು ಕರೆ ಐತಿ ನನಗೂ ಕಲಿಬೇಕನ್ನೋದು ಬಹಳ ದಿನದಿಂದ ಆಸೆ ಐತಿ ಇವತ್ತ ಹೆಂಗೋ ಆ ದೇವರು ನಿಮ್ಮನ್ನ ಕೂಡಿಸಿ ಬಿಟ್ಟಾನ ಇವತ್ತಿನಿಂದಲೇ ನಿಮ್ಮ ಟ್ಯೂಷನ್ ನನ್ನೆಲ್ಲ ನೀವು ಎಲ್ಲಿ ಬಾ ಅಂತೀರಿ ಅಲ್ಲಿ ಬರಾಕ ರೆಡಿ ಇದೀನಿ ನೀವು ಹೆಂಗ ಕಲಿತೀರಿ ಇವ್ನವನ್ನ ಹಂಗ ಕಲಿತೀರಿ ಅದರ ಬಗ್ಗೆ ನೀವು ಚಿಂತನೆ ಮಾಡಕ್ ಹೋಗ್ಬೇಡ್ರಿ ಈ ಜಗತ್ತಿನಾಗ ಯಾರು ಕಚರು ಮಾಡಿ ನೋಡು ಅಂತ ಸಾಲಿ ನಾ ಕಲ್ಸ್ತೀರಿ ಒಂದ್ ತಂಡ ಬಂದು ನನ್ನ ಹತ್ರ ಸಾಲಿ ಕಲ್ತಪ್ಪ ಅಂದ್ರ ತಿರ್ಗಾ ನೀನೇ ಬೇಕಂತ ನನ್ನ ಹತ್ರ ಹೋಗ್ಲಿ ಬಿಡ್ರಿ ಅನ್ನಂಗ ನಿಮ್ಮ ಹೆಸರೇನು ಹೇಳಿದ್ರಿ ನನ್ನ ಹೆಸರು ನಿಮ್ಮದ ನರಾರಿ ಅಂತ ನೋಡ್ರಿ ಅನಿ ಮಾಡು ಮೊದಲು ಯಾರ್ದಾರ ನರಗಿರ ಹರ್ದಿರೇನು ಎಲ್ಲೇ ನಾನ್ ಮದಿದೆ ಅಂತ ಸರಿ ಮತ್ತೆ ಯಾರ್ದಾರ ತೊಗಲ್ಗಿಗಳು ಹರ್ದಿರೇನು ಇಲ್ರಿ ಮೇಡಮ್ ಅವರ ಎಲ್ಲರ ಹುಲ್ಲ ಶೇಂಗಾ ಹರ ಚಟ ಐತೇನ್ರಿ ಏನ್ ಅಂಗಿಗೆ ಹಿಂಗೆ ಹರಿತಿದ್ರೇನು ಅಡ್ಡಾಡಿ ಹಂಗಿಂಗ್ ಹಾಕಿರಕೋ ಅಂದ ನನ್ನ ಹೆಸರು ನರಹರಿ ಅಂತ ಮೇಡಮ್ ಅವರ ಅಂದಂಗ ನಿಮ್ಮ ಹೆಸರು ಏನಂತ ನಿಮ್ಮಂದ ಹರಿಯಾದಂತದಲ್ರಿ ನನ್ನ ಹೆಸರು ನನ್ನ ಹೆಸರು ಸುಂದ್ರಿ ಸುಂದರವಾದ ಹೆಸರು ಸುಂದರಿ ಹಂಗಾದ್ರೆ ಶುರು ಮಾಡಿ ನಾನು ಏನ್ ಶುರು ಮಾಡ್ತೀವಿ ಅದೇ ಟ್ಯೂಷನ್ ಶುರು ಮಾಡ್ರಿ ನಾ ಹೆಂಗಂತೀನಿ ಹಂಗ ಅನ್ಬೇಕು ನೋಡು ನೀವು ಹೆಂಗಂತೀನಿ ಹಂಗಂತೀನಿ ನಾ ಎಲ್ಲಿ ಬಿಗಿ ಅಂತೀನಿ ಅಲ್ಲಿ ಬಿಗಿ ಅನ್ಬೇಕು ನಾ ಎಲ್ಲಿ ಸರು ಅಂತೀನಿ ಅಲ್ಲಿ ಸರು ಅನ್ಬೇಕು ನೋಡ ಆದ್ರೆ ನೀವು ಎಲ್ಲಿ ಬಿಗಿ ಅಂತೀರಿ ಅಲ್ಲಿ ಬಿಗಿತೀನಿ ನೀವು ಎಲ್ಲಿ ಸರಳ ಅನ್ನತ್ತೀರಿ ಅಲ್ಲಿ ಸರಳಸ್ತೀನಿ ನೀವು ಎಲ್ಲಿ ಎತ್ತ ಅಂತೀರಿ ಅಲ್ಲಿ ಏನಿನ ಕೈಲಿ ಅಂತದಲ್ಲ ಮಾತಾಡೋದು ಆತ ಶುರು ಮಾಡ್ರಿ ಅಕ್ಷರ ಹೇಳ ಹಂಗಾದ್ರೆ ನಾನು ಬೈತಾಗ ಸೀದಾ ನಿಂದ್ರಿ ಮೇಡಮ್ ಯಾಕ್ರಿ ಹಿಂಗ ನಿತ್ರ ಗಾ ಆಗುದಿಲ್ಲ ಹಂಗ ನಿಂತಪ್ಪ ಅಂದ್ರ ನಮ್ಗೊಂದು ನಮೂನಿ ಡೆತ್ತದ್ರಿ ಏನು ಅದಕ್ಕೆ ಆತ್ರಿ ಸೀದಾ ನಿಂತು ಶುರು ಮಾಡ್ರಿ ಅಕ್ಷರ ಹೇಳ ಶುರು ಮಾಡೋದು ಎತ್ತಕ್ಕಿಂತ ನಾನು ನಿಂತ ಎತ್ತಂಗಿಲ್ಲ ಹೇಳಿ ಹಂಗ ಮಾಡ್ರೆ
ಮಾಡ ಶುರು ಮಾಡ್ರಿ ಹಳಿ ಮೇಸ್ಟ್ರಿ ಕಟ್ ಮಾಡಿ ನಾ ಕಲ್ಸೋದಿಲ್ಲ ಮುಂದೆ ಆಡ ಮನೆ ಅದು ಅಂದ್ರೆ ಈಗ ಮೊದಲೇ ಮಾಡ್ಲಕ್ಷರ ಮುಗಿದಾಯ್ತು. ಅದು ಕ್ಯಾನ್ಸಲ್ ಖಾಟ್ ಅದು ನೀ ಕಲಿಸು ನೋಡ್ರಿ ಇದು ಹೆಂಗ್ ಬರ್ತೈತಿ ಎಮ್ಮಿ ಮನಕ ಇನ್ನೊಮ್ಮೆ ಯಾಕಲ್ಲಿ ಇದು ಬಾಳ ಬಿರುಸೈತಪ್ಪ ಇದು ಎರಡನೇ ನಮ್ಮ ಇಷ್ಟ ಬಿರ್ಸ ತಿಳ್ಕೊಬೇಡ. ಇನ್ನ ಒಂದು ಮೂರನೇ ಮಾಡ್ಲಕ್ಷ ಅದ ಕಲಿಯ ಹೊತ್ತಿನಾಗ ಬಾಳ ಹೇಳ್ತೀನಿ ಕೇಳು. ಕಲ್ತ ಮ್ಯಾಗ ಬಾಳ ಸಳ ನೋಡ ಅದು ಹೆಂಗೈತಿ ಹೇಳಿ ಹೇಳ್ತೀನಿ ಕೇಳು. ನಿನಗ ಚೆನ್ನಾಗಿ ಕನ್ನಡ ಅಕ್ಷರ ಕಲಸ ಅಂತ ಹೇಳಿ ಈಗ ಬಂದು ಇಂಗ್ಲಿಷ್ ಪಿಕ್ಚರ್ ತೋರ್ಸತ್ ಹೇಳಿ ನಿನಗ ಹಿಂಗ ನೀವು ಚಂದ ಕಲಸು ಹೇಳು. ಬರ್ಲಿ ಸೊಂಡು ಬೇಡಪ್ಪ ನಾನು ನಿನ್ನಂಗ್ ಬೆದಿಗೆ ಬಂದಿಲ್ಲ ಬರಬರ್ತ ಬಿದಿಗೆ ಬರ್ತದ ಅಟ್ಟ ಬರಗೆಟ್ಟಿಲ್ಲಪ್ಪ ನಾನು ಟೈಮ್ ಅಂದಾಗ ಬರಗಿಡ್ಬೇಕಾಗ್ತದ. ಒಪ್ಪತ್ತಿಗೆ ಅದ ಚಂದ ಇತ್ತು ಬರಬರ್ತ ಬೇಡ ನನಗೆ ಅದು ಬಾರ್ಸಿತ್ತು ಇದು ಹೇಳೋದು ಬಾರ್ಸಿದ್ದ ಚಲೋ ಇತ್ತಲ್ಲ ಬಾರ್ಸಿತ್ತು ಅದು ಬಗಲ ಕುಂದ್ರ ಬತ್ತಿಂಡೆ ತೀರ್ಸ್ಕೋಬಾಯ್ ನನ್ನ ಕೈಲಿ ಒಟ್ಟ ಆಗುದಿಲ್ಲ ಈ ನಮ್ಮನೆ ಬಿರುಸ ಒಂದ ನಮ್ಮನೆ ಮೈ ಗಟ್ಟಿ ಹಿಡಿದು ಬಿಟ್ಟಂಗ ಕಲಿಯ ಹೊತ್ತಿನಾಗ ಬಾಳ ಬಿರ್ಸಿರ್ತೈತಿ ತುಂಬಾಗ ಬಾಸೈತೆ ಹಂಗತ್ರಿ ಹಂಗಲ್ಲ ಮಾಸ್ತರ್ ಇದೇನ ತಂದಿಟ್ಯೋ ಮಾರಾಯ ನನ್ನ ಪಾಲಿಗೆ ಒಂದ್ ನಮ್ಮನೆ ಮೈಯಾಗ ಒಂದು ನಮೂನೆ ಆಗಕತ್ತೈತಿ ಹೆಂಗಾಗ್ತದ ಸುಂದ್ರಿ ಹೆಂಗಾಗ್ತದ ಮೈ ಜುಮ್ 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 ಮೈ ಜುಮ್ ಅಂತದ ಸುಂದ್ರಿ ಬಾ ಸಟ್ನ ಮನೆಗೆ ಹೋಗಿ ಫಸ್ಟ್ನ ಒಂದ್ ಲೋಟ ನೀರು ತಗೊಂಡು ಖಾರ ಉಪ್ಪು ಹಾಕೊಂಡು ಕುಡ್ದಪ್ಪ ಅಂದ್ರ ಮತ್ತೆ ನಿನ್ನ ಮೈಗಿರು ನೋಡ ಅಲ್ಲ ಉಪ್ಪ ಖಾರ ಆ ನಮ್ಮನೆ ತಿಂದ್ರ ಎಲ್ಲಾನು ಉರಿತೈತಿ ಮತ್ತೆ ಬಾಯಿ ಉರಿಯೋದು ಕೇಳಿ ಎಲ್ಲ ಏನು ಉರಿತೈತಿ ಸುಂದ್ರಿ ನಿಂದದು ಹೊಟ್ಟಿ ಬಾಯಿ ಎಲ್ಲಾನು ಉರಿತೈತಿ ಅಂತ ಹೇಳಿದ್ರಿ ಏನ್ ಮಾನ್ಗೇಡಿ ಮಾಸ್ತರ್ ಭಾರಿ ಕಲಿಸ್ತೆ ಮತ್ತ ಕಲಸ್ದಂಗ ಮಾಡಿ ಎಲ್ಲಿ ಬೇಕಾದಲ್ಲಿ ಕರೆಂಟ್ ಪಾಸ್ ಮಾಡಿದೀನಿ ನಮ್ಮ ಮೈಯಾಗ ಮತ್ತೆ ನನ್ನ ಬೆಟ್ಟು ಯಾರ ಮದುವೆ ಆದಪ್ಪ ಅಂದ್ರ ಬಹಳ ಪೈಸಾ ನೋಡೇನು ಹಂಗಾದ್ರ ಕೊಟ್ಟು ಬಿಡುವ ನಿನ್ನ ಪ್ರೇಮ ಪಾಠನ ಹೌದು ಅನ್ನಬೇಕು ನಿನ್ನ ಗಟ್ಟಿ ಧೈರ್ಯಕ್ಕೆ
ಬಾ ಪಾಠ ಕಲಿಸ್ತಂತ ಶುರು ಮಾಡು ನಿನ್ನ ಅಮ್ಮ ಆಹಾ ಬಾ ನಡುರಾಗ ಕಡದರ ಕಡಿಲೆ ತರುಣನ ಬಿಡುವುದಿಲ್ಲ ಬಿಟ್ಟರ ಜಾತಿ ಮಗಳ ನಾ ತಿಳಿದಂಗ ಹಗರಿಲ್ಲ ನಿಮ್ಮಪ್ಪಾಗನಲ್ಲ ಯಾರ ಅಂಜಿಕೆ ನನಗಿಲ್ಲ ನನಗಿಲ್ಲ
ಹತ್ರಿ ಬಂದೆ ಅಪ್ಪಾರ. ತುಂಬಾ ಹೊತ್ತಾಗಿತ್ರಿ, ಅದಕ್ಕ ಇಲ್ಲಿ ಬರ್ಲಿದ್ರಿ ಅಪ್ಪ. ಪ್ರಯಾಣ ಎಲ್ಲ ಹೇಗಿತ್ತು? ಚೆನ್ನಾಗಿತ್ತಾ? ಅಪ್ಪರೇ ಎಲ್ಲ ಸುಖವಾಗಿತ್ರಿ ಅಪ್ಪ, ಎಲ್ಲ ಸುಖವಾಗಿತ್ತು. ಹೌದು, ನನ್ನ ಏನಿದು? ಇನ್ನೊಂದ್ಸರ್ತಿ ನೀನು ನನ್ನ ಪಾದರಕ್ಷೆಗಳನ್ನು ಕೈ ಹಿಡ್ಕೊಂಡು ಬರಬಾರ್ದು. ನೀನು ಮಾಡುವ ಈ ಕೀಳು ಕೆಲಸಕ್ಕೆ ನನ್ನ ಮನಸ್ಸು ಒಪ್ಪದು. ಯಾಕ್ರಿ ಅಪ್ಪ, ಯಾಕೆ ಒಪ್ಪೋದಿಲ್ಲ? ನೀನು ಈ ಮನೆಯಲ್ಲಿ ದುಡಿಯುವ ಆಳಂತರ ತಿಳ್ಕೊಂಡಿಲ್ಲ. ನೀನೊಬ್ಬ ಈ ಮನೆಯ ಕುಟುಂಬದ ಸದಸ್ಯನಂದು ತಿಳ್ಕೊಂಡಿದ್ದೀನಿ. ನೀನು ದುಡಿಯುವ ಹಾಳಾದ್ರೂ ಈ ಮನೆಯ ಮಗನಂತ ನಡೆದುಕೊಳ್ತೀವಿ. ಅದರಲ್ಲಿ ನನ್ನ ವಯಸ್ಸಲ್ಲಿ ಸರಿಸಮನಾದ ಮನುಷ್ಯ ನೀನು. ಹೀಗಿರುವಾಗ ನೀನಿಂದ ಕೆಲಸ ಮಾಡೋದು ಚಚೆ, ನನ್ನ ಮನಸ್ಸು ಒಪ್ಪದು. ಯಾಕ್ರಿ ದಣಿಯವರ, ಯಾಕೆ ಒಪ್ಪೋದಿಲ್ಲ? ನಾನು ಎಷ್ಟಾದರೂ ಈ ಮನೆಯ ಹಾಳು ಮಗ. ಏ ದಡ್ಡ, ಹಾಗಂತ ನೀ ತಿಳ್ಕೊಂಡಿದೀಯಾ? ನೀನೊಬ್ಬ ಈ ಮನೆಯ ಕುಟುಂಬದ ಸದಸ್ಯ, ಈ ಮನೆಯ ವಿಶ್ವಾಸಿಕ, ಅಭಿಮಾನಿ, ಈ ಮನೆಯ ಮಾನ ಉಳಿಸುವ ಮಾನವೀಯತ ಮನುಷ್ಯ ಕಣ ನೀನು. ದಣಿಯವರ, ನನ್ನನ್ನು ಬಹಳ ನಂಬಿದ್ದೀರಿ ಅಪ್ಪ, ನೀವು ಬಹಳ ನಂಬಿದ್ದೀರಿ. ನಂಬಬೇಕು, ನಂಬಿದವ್ರನ್ನ ನಂಬಲೇಬೇಕಪ್ಪ. ಇಷ್ಟು ಸಾಕ್ರಿ ದಣಿಯವರ, ನಮ್ಮ ಜೀವ ಇರೋ ತನಕ ಎಲ್ಲರೂ ನಗು ನಗುತ್ತಾ ಸ್ವರ್ಗದಂಗ ಕಾಲ ಕಳೆದು ನಂಬಿ ಬದುಕಿ ಹೋದರೆ ಸಾಕ್ರಿ ಅಪ್ಪ, ನಂಬಿ ಬದುಕಿ ಹೋದರೆ ಸಾಕು. ಅವರು ಬಂದರು ನೋಡ್ರಿ. ರುದ್ರಣ್ಣ, ಯಾವಾಗ ಬಂದಿಪ್ಪ ಬೆಂಗಳೂರಿಂದ? ಅವರ ನಿನ್ನೆ ರಾತ್ರಿ ಬಂದೆ. ಅವರ ಬೆಂಗಳೂರಿಗೆ ಹೋಗೋ ಹೊತ್ತಿನಾಗ ನಿಮ್ಮ ಮಗ ಮಾಂತೇಶನ್ನ ಕರ್ಕೊಂಡು ಹೋಗೋ ಹೊತ್ತಿನಾಗ ಬಹಳ ಹಠ ಮಾಡಿದ್ರಿ. ದಾರಿಯಲ್ಲಿ ಬಹಳ ಹಠ ಮಾಡಿದ. ಯಾಕಂದ್ರ ಇನ್ನು 6 ವರ್ಷದ ಮಗ ನೋಡ್ರಿ. ಅದಕ್ಕ ಬೆಂಗಳೂರಿನಾಗಿರೋ ನಿಮ್ಮ ತಂಗಿ ಮನೆ ಒಳಗ ನಿಮ್ಮ ಮಗ ಮಾಂತೇಶ ದಂಡಿನ ಬಿಟ್ಟು ಬರ್ಬೇಕಾದ ನನ್ನ ಮನಸ್ಸಿಗೆ ಬಹಳ ನೋವಾಯ್ತು ರೀ. ಬಹಳ ನೋವಾಯ್ತು. ರುದ್ರಣ್ಣ, ಅವನು ಇನ್ನೂ ಚಿಕ್ಕವನಲ್ಲ. ಹೆತ್ತವ್ರನ್ನ ಮರೆತಿರ್ಬೇಕಾದ್ರೆ ಅವನ ಬುದ್ಧಿ ಇನ್ನೂ ಬೆಳಿಬೇಕು. ಅದಕ್ಕೆ ಅವನು ದೊಡ್ಡ ವಿದ್ಯಾವಂತನಾಗ್ಬೇಕೆಂಬ ಆಸೆಯಿಂದ ತಾನೆ ನಾನು ಅವನನ್ನ ಬೆಂಗಳೂರಿಗೆ ಕಳಿಸಿದ್ದು. ಅವನು ಖಂಡಿತವಾಗಲೂ ದೊಡ್ಡ ವಿದ್ಯಾವಂತ ಆಗ್ತಾನ್ರಿ. ದೊಡ್ಡ ವಿದ್ಯಾವಂತ ಆಗ್ತಾನ. ನಮ್ಮ ದೊಡ್ಡ ದಣಿಯವರಂಗ ನಮ್ಮ ಚಿಕ್ಕ ದಣಿಯರು ಸುತ್ತ 40 ಹಳ್ಳಿಯೊಳಗ ಹೆಸರು ಗಳಿಸ್ತಾನ್ರಿ. ಹಿಂಗಿರೋದು ಒಬ್ನೇ ಮಗ. ಹೆಣ್ಣಂದ್ರು ಅವನ, ಗಂಡಂದ್ರು ಅವನ. ಮುಂದ ಈ ಮನೆಗೆ ಯಜಮಾನ ಹಾಕೋರು ಅವನ. ನಿಜ ರುದ್ರಣ್ಣ, ನನಗೇನು 10 ಮಕ್ಕಳಿಲ್ಲ, ಇದ್ದ ಒಬ್ನೇ ಮಗ. ಅದು ಅಲ್ಲದೆ ಇನ್ನು ಮುಂದೆ ನನಗೆ ಮಕ್ಕಳು ಆಗೋದಿಲ್ಲ ಅಂತ ಡಾಕ್ಟರ್ಗಳೇ ಹೇಳಿಬಿಟ್ಟಿದ್ದಾರೆ. ಆದ್ರೆ ಮಹಾಂತೇಶ ನನ್ನ ಮಗ ಆಗಿ ಪಡೆದಿದ್ದು ನನ್ನ ಪುಣ್ಯನಪ್ಪ, ನನ್ನ ಪುಣ್ಯ. ಅಂತ ಮಗನನ್ನು ಪಡಿಬೇಕಾದ್ರೆ ಅದು ಎಷ್ಟೋ ದೇವರಿಗೆ ಹರಕೆ ಹೊತ್ಕೊಂಡು 9 ಅಮಾವಾಸ್ಯನ ಉಪವಾಸ ಒಪ್ಪತ್ತನ್ನು ಮಾಡಿ ಹರಕೆ ಹೊತ್ತು ಎತ್ತ ಮಗನಪ್ಪ ಅವನು. ಮಹಾದೇವಿ, ನೀನು ಮಕ್ಕಳನ್ನು ಹಡಿಬೇಕಾದ್ರೆ ನೀನೊಬ್ಬಳೇ ಹರಕೆ ಹೊತ್ತಿಲ್ಲ. ಅಂದ್ರೆ ನಮ್ಮ ಮಕ್ಕಳ ಭಾಗ್ಯಕ್ಕಾಗಿ ರುದ್ರ ಕೂಡ ಹರಕೆ ಹೊತ್ತಿದ್ದ. ನಿಜನ ರುದ್ರಣ್ಣ? ಹೌದು ಮಹಾದೇವಿ, ನಿನ್ನ ಹೊಟ್ಟೆಯಲ್ಲಿ ಒಂದು ಗಂಡು ಮಗು ಹುಟ್ಟಿದ್ರೆ ಊರಲ್ಲಿರುವ ದೇವರಿಗೆ ತುಪ್ಪದ ಅಭಿಷೇಕ ಮಾಡಿದ ರುದ್ರ ಹರಕೆ ಹೊತ್ತಿದ್ದ. ಅವನು ವಯಸ್ಸಿನಲ್ಲಿ ಸಣ್ಣವನಾಗಿ ನಮ್ಮ ಮನೆಯಲ್ಲಿ ದುಡಿದ್ರು ನಮ್ಮ ಮೇಲೆ ದೊಡ್ಡ ಅಭಿಮಾನವನ್ನೇ ಇಟ್ಟುಕೊಂಡಿದ್ದಾನೆ. ರುದ್ರಣ್ಣ, ಈ ನಿನ್ನ ಗುಣ ಎಷ್ಟೊಂದು ದೊಡ್ಡದು. ವಯಸ್ಸಿನಲ್ಲಿ ನೀನು ಚಿಕ್ಕವನ